ನಮ್ಮೂರು ಉಲಗನಹಳ್ಳಿ. ನಾನು ಹುಟ್ಟಾನೆ ಬಡತನದಲ್ಲಿ ಹುಟ್ಟಿದ್ದೆ. ನಮ್ಮಮ್ಮ ನೋಡೋದಕ್ಕೆ ಸುಂದರವಾಗಿದ್ರು. ನಾವಿದ್ದ ಊರಲ್ಲಿ ಇರೋ ಗಂಡಸರಿಗೆಲ್ಲ ನಮ್ಮಮ್ಮನ ಮೇಲೆ ಒಂದು ಕಣ್ಣಿತ್ತು. ನಮ್ಮಪ್ಪ ಕುಡ್ಕ. ದಿನಕ್ಕೆ 200 ರೂಪಾಯಿ ಅವ್ರಿಗೆ ಕುಡಿಯೋದಕ್ಕೆ ಬೇಕು. ನಮ್ಮಮ್ಮ ನಾನು ಕೇಳಿದ್ದೆಲ್ಲ ಕೊಡಿಸ್ತಿದ್ರು. ಒಂದಿನ ನಂಗೆ ಗೊತ್ತಾಯ್ತು, ನಮ್ಮಮ್ಮ ಬೇರೆಯವ್ರ ಹತ್ರ ಮಲ್ಕೊಂಡು ಅವ್ರು ಕೊಡೋ ದುಡ್ಡಲ್ಲಿ ನನ್ನ ಸಾಕ್ತಾ ಇದ್ರು. ಇದಕ್ಕೆಲ್ಲ ಕಾರಣ ನಮ್ಮಪ್ಪ. ಅವ್ರಿಗೆ ಕುಡಿಯಕ್ ದುಡ್ಡಿಲ್ಲ ಅಂದ್ರೆ ಅವ್ರ ಸ್ನೇಹಿತರನ್ನ ಕರ್ಕೊಂಡ್ಬಂದು ನಮ್ಮಮ್ಮನ ಹತ್ರ ಮಲಗಿಸಿ ಅವ್ರ ಹತ್ರ ದುಡ್ಡು ಕಿತ್ಕೊಂಡು ಕುಡಿಯೋಕ್ ಹೋಗ್ತಿದ್ರು. ಒಂದಿನ ನಮ್ಮಮ್ಮ ದುಡ್ಡಿನ ಆಸೆಗೆ 4 ಜನ ಕರೆದ್ರು ಅಂತ ಗೆಸ್ಟ್ ಹೌಸ್ಗೆ ಹೋದ್ರು. ಅವ್ರಿಗೆ ಸುಖನೂ ಕೊಟ್ಟು ಪ್ರಾಣನೂ ಬಿಟ್ರು. ನನ್ಗೆ ನಮ್ಮಪ್ಪನ್ ಕಂಡ್ರೆ ತುಂಬಾ ಕೋಪ ಇತ್ತು. ಅವರು ಕೆಲ್ಸಕ್ಕೋಗಿ ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿದ್ರೆ ನಮ್ಮಮ್ಮ ಗಂಡಸ್ರು ಚಪ್ಲ ತೀರ್ಸೋದಿರ್ಲಿಲ್ಲ. ನಮ್ಮಮ್ಮ ಹೋದ್ಮೇಲೆ ನಮ್ಮಪ್ಪ ನನ್ ತಲೆ ಹಿಡಿಯೋದಕ್ಕೂ ಶುರು ಮಾಡ್ದ. ಅದಕ್ಕೆ ಇಂತ ಅಪ್ಪನೇ ಬೇಡ ಅಂತ ಊಟದಲ್ಲಿ ವಿಷ ಹಾಕಿ ನಾನೇ ಸಾಯಿಸ್ಬಿಟ್ಟೆ. ಆಮೇಲೆ ಆ ಊರೇ ಬೇಡ ಅಂತ ಊರ್ ಬಿಟ್ಟು ಬಂದ್ಬಿಟ್ಟೆ. ಬರ್ತೀಯಾ? ತಾತ, ನಾನಂತ ಹುಡ್ಗಿ ಅಲ್ಲ ತಾತ. ನೋಡು, ಹೆಂಡತಿ ಮಕ್ಕಳನ್ನ ಬಿಟ್ಟು ಈ ರೋಡಲ್ಲಿ ತಿಂಗ್ಳಾನ್ಗಟ್ಲೆ ಲಾರಿ ಓಡಿಸ್ಕೊಂಡ್ ಬರ್ತೀವಿ. ನೀನ್ ನೋಡಿ ಆಸೆ ಆಯ್ತು, ಅದಕ್ಕೆ ಕೇಳ್ದೆ. ನೋಡೋಕೆ ಒಳ್ಳೆ ಹುಡುಗಿ ತರ ಕಾಣ್ತೀಯ, ತಪ್ಪು ತಿಳ್ಕೊಂಬೇಡ. ಸರಿ, ಎಲ್ಲೋಗ್ಬೇಕು? ಸಿಟಿಗೆ ಹೋಗ್ಬೇಕು. ಸರಿ ಬಾ, ಬಿಡ್ತೀನಿ. ನೆಕ್ಸ್ಟ್ ಟೈಮ್ ಈ ತರ ಎಲ್ಲ ಒಬ್ಳೆ ನಿಂತ್ಕೊಂಬೇಡ. ನನ್ನಂತವ್ರೆ ಜಾಸ್ತಿ ಇಲ್ಲೆಲ್ಲ. ಬಂದ್ ಕೆಲ್ಸ ಬಾಗ್ಲಲ್ಲೇ ಮುಗ್ದೋಯ್ತು. ಹುಷಾರಾಗತ್ತಮ್ಮ. ಬೆಂಗಳೂರಲ್ಲಿ ಕಾರ್ತಿಕ್ ಅನ್ನೋ ಹುಡುಗ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಪ್ರೀತಿ ಸ್ವರೂಪ ಪಡ್ಕೊಳ್ತು. ನಾವಿಬ್ರು ಮದ್ವೆನೂ ಆದ್ವಿ. ಗರ್ಭಿಣಿ ಆದ್ಮೇಲೆ ಕಾರ್ತಿಕ್ ನನ್ನ ಅವ್ರ ಮನೆಗ್ ಕರ್ಕೊಂಡು ಹೋದ. ಅವ್ರ ಅಪ್ಪ ಅಮ್ಮ ನಮ್ಮನ್ನ ಒಪ್ಕೊಳ್ಳಿಲ್ಲ. ಅವರು ನಮ್ಮನ್ನ ಮನೆಯಿಂದ ಆಚೆ ಹಾಕ್ಬಿಟ್ರು. ಆದ್ರೆ ನನ್ ಕಾರ್ತಿಕ್ ಮಾತ್ರ ನನ್ ಕೈ ಬಿಡ್ಲಿಲ್ಲ. ನಾವು, ನನ್ನ ಹೊಟ್ಟೆಲಿರೋ ಮಗು, ನಾವು ಪ್ರೀತಿಯಿಂದ ಸಾಕಿರೋ ಬೆಕ್ಕು, ಒಂದು ಹೊಸ ಜೀವನ ಶುರು ಮಾಡ್ಬೇಕು ಅಂತ ಬೆಂಗಳೂರು ಬಿಟ್ಟು ದೂರ ಬಂದ್ಬಿಟ್ವಿ. ಕಾರ್ತಿಕ್ ನನ್ಗೋಸ್ಕರ ಕಷ್ಟಪಟ್ಟು ದುಡ್ದಿದ್ದ ದುಡ್ಡಲ್ಲಿ ಈ ಮನೆ ತಗೊಂಡ್ರು. ರೀ, ಪ್ರೀತಿಸೋದು ತಪ್ಪ? ಪ್ರೀತಿಸೋದು ತಪ್ಪೇನಿಲ್ಲ ಚಿನ್ನ. ನಮ್ಮನ್ನ ಹೆತ್ತ ಅಪ್ಪ ಅಮ್ಮ ಅರ್ಥ ಮಾಡ್ಕೊಂಡಿಲ್ಲ, ಅದೇ ದೊಡ್ಡ ತಪ್ಪು. ಕಾರ್ತಿಕ್, ನನ್ನ ಜೀವನದಲ್ಲಿ ನಾನು ತುಂಬಾನೇ ಕಷ್ಟ ನೋಡಿದ್ದೀನಿ. ನಂಗೆ ಸುಖ ಅಂತ ತೋರಿಸ್ಕೊಟ್ಟಿದ್ದೆ ನೀವು. ನಾನು ಸಾಯೋವರೆಗೂ ನಿಮ್ಮನ್ನ ಪ್ರೀತಿಸ್ತಾನೆ ಇರ್ತೀನಿ. ಐ ಲವ್ ಯು ಕಾರ್ತಿಕ್.